ದೆನ್ ಈಗ ತೋರಿಸ್ಕೊಂಡು ಬರ್ತಾವೆ. ಓಕೆ, ಸೊ ಗೈಸ್ ಬ್ಯಾಕ್ ಅಗೇನ್. ಸೊ ಹೆಲ್ಮೆಟ್ ಬಿತ್ತು ಕೈಯಾಗಿಂದ. ಸೊ ತೋರಿಸಿದ್ರು ಸರ್ಗೆ. ಸರ್ ಅಂದರು ಎಲ್ಲ ಓಕೆ ಐತತ್ತೆ. ಸೊ ಹೇಳ್ತಾನೆ ನೀವು ಗಾಡಿ ಮ್ಯಾಗ ಹೇಳ್ತಾರೆ. A few moments later. ಆರ್ಥೋಪೆಡಿಕ್ ಸರ್ಜನ್ ಹೇಳ್ರು ನಾನೆಲ್ಲ ಮತ್ತು ಎಲ್ಲ ಓಕೆ ಐತಿ, ಗ್ರಾಫ್ ಅದು ಓಕೆ ಐತಿ. ದೆನ್ ಯು ಕ್ಯಾನ್ ಜಾಗ್ ಸ್ಲೋಲಿ ಟೈಮಿಂಗ್. ಅಂದ್ರೆ ಇನ್ನು ರನ್ನಿಂಗ್ ಹೇಳಿಲ್ಲ, ಕಂಪ್ಲೀಟಾಗಿ ಹಿಂಗೆ ಓಡಬೇಡ, ಓಡೋಕ್ಕಿಂತನೂ ಸೈಕ್ಲಿಂಗ್ ಬೆಟ್ರ್ ಅಂತಾರೆ ಅವ್ರು. ಯಾಕಂದ್ರೆ ಓಡೋದು ಮುಂದೆ ಸ್ವಲ್ಪ ಅನ್ಇವನ್ ಸರ್ಫೇಸ್ ಬರ್ತಂದ್ರೆ ಸ್ವಲ್ಪ ನೀವೇ ಪ್ರೆಷರ್ ಬೀಳ್ತಿಲ್ಲ. ದೆನ್ ಒಂದು 4 ಪ್ರಿಕಾಷನ್ಸು ಹೇಳಿದರು. ಹಂಗೆ ಕೆಳಗೆ ಕೊಂಡ್ಬೇಡ ಅಂತಲೂ ಹೇಳಿದರು. ಕೊಂಡಾಗಿದ್ರೂ ಗಾಡಿ ಮ್ಯಾಕೊಂಡು ಇಲ್ಲದ್ರೆ ಚೇರ್ ಮ್ಯಾಕೊಂಡು. ನಮ್ಮ ಅಜ್ಜಾರು ಹಾಸ್ಪಿಟಲ್ಗೆ ಹೋಗಿದ್ದಾವೆ. ಈಗ ಅವ್ರಿಗೆ ಭೇಟಿಯಾಗೋರದ್ದು, ಬಟ್ ಅವ್ರು ಏನು ರೌಂಡ್ಗೆ ಹೋಗಿದಾರದ. ಸೊ ವಿ ಆರ್ ವೇಟಿಂಗ್ ಫಾರ್ ಹಿಮ್. ದೆನ್ ಇಲ್ಲಿ ಫಿಸಿಯೋಥೆರಪಿಗೆ ಅಷ್ಟು ಹೋಗೋಬೇಕಿನ್ನು. ಫಿಸಿಯೋಥೆರಪಿಗೆ ಅಷ್ಟು ಹೋಗಿ ಜಲ್ದಿ ಬಿಟ್ಟು ಅಂದ್ರೆ ಒಂದು 7-8 o'clock ತನಕ ರೀಚ್ ಆಗ್ಬೋದು ಮನೆ. ಆದಷ್ಟು ಮಟ್ಟಿಗೆ ಜಲ್ದಿ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಸೊ ಹೋಪ್ ಫಾರ್ ದ ಬೆಸ್ಟ್. 2000 years later. मेरा यूट्यूब चैनल है, आप फॉलो कीजिए मुझे. नाम पता है क्या मेरा आपको? नहीं, जे फिर MO सब्सक्राइब कर दिया हूँ. बड़ा हरामी हो. आप भी आ गए कैमरा पे, ठीक है. ये व्लॉग में कल जो डालूंगा ना, उस व्लॉग में आएंगे आप. अरे झूठ बोल रहा है. कैमरा है. आज सो ವಾರಿದ್ದ ಮನುಷ್ಯ ಟೈರ್ ತೊಗೊಂಡ ಗಬ್ಬರ್ಗ. ಅಂದ್ರೆ ಐತಿ, ಹೊಸದೈತಿ, ಬಟ್ ಅದು ರೇಡಿಯಲ್ ಟೈರ್ ಇತ್ತು. ನಂದು ನೈಲಾನ್ ಇತ್ತದ ಫಸ್ಟ್ ಅದ. ಒಂದು ಇರಲಿ ಬ್ಯಾಕಪ್ ಅಂತ. ಈಗ ಮತ್ತು 4 ಟ್ರಿಪ್ಪು ಹೊರದವು. ಸೊ MRF ಐತದ, ಚಲೋ ಐತಿ, ಮತ್ತು ಲೇಟೆಸ್ಟ್ ಪೀಸ್ ಐತಿ. ಸಬ್ಸ್ಕ್ರೈಬ್ ಮಾಡ್ಸಿ ನಮ್ಮ ಕಡೆ ಹೊಂಟಿದ. ಈಗ ಆಲ್ಮೋಸ್ಟ್ ಎಲ್ಲ ವರ್ಕ್ ಆಗೈತಿ. ಇದು ಸೊಲ್ಲಾಪುರ ಬಸ್ ಸ್ಟ್ಯಾಂಡ್ ರೋಡ್. ಇದೆ ಕನ್ಸ್ಟ್ರಕ್ಷನ್ ಚಾಲೂ ಐತಿ ಇಲ್ಲಿ. ಈಗ ಸೊಲ್ಲಾಪುರದಿಂದ ಹೊರಗೆ ಬೇಕದವು. ಅದೇ ಸೈಡಿನ ಮಾರ್ನಿಂಗ್ ಅದು ಕನ್ಸ್ಟ್ರಕ್ಷನ್ ಸಲುವಾಗಿ ಇದೆಲ್ಲ ಬಡ್ಡಿ ರೂಟ್ ತೊಗೊತೈತಿ. ಇಲ್ಲ ಅಲ್ಲಿ ಡೈರೆಕ್ಟ್ ಐತದ ರೋಡ. ಈಗ ರಿಟರ್ನ್ ಮತ್ತು 255 ಕಿಲೋಮೀಟರ್ ಸಮಥಿಂಗ್ ಏನಾರ ಐತಿ ಓವರಾಲ್. ಇದು ಟೈರ್ ಅಡ್ಡು ಕಟ್ಟಂದ್ರೆ ಮಗ ಹೆಂಗೆ ಕಟ್ಟಿದ ಅಂಬಲ್ಲ. ಇನ್ನು ಹೋಗಿಸ್ ತನಕ ಹಿಂದಿಂದ ಅದು ಇದು ಉಳಿದಿತ್ತು ಮುರಿದಿತ್ತು ಅಂಬಲ್ಲ. ಸೊ ಟೈಮ್ ಆಗಿತ್ತು 4:18. ಅರೌಂಡ್ 8 o'clock ಅವ್ರ ಮ್ಯಾಕ್ಸಿಮಮ್ 9 o'clock ತನಕ ರೀಚ್ ಆಗ್ತವು. ಮತ್ತು ಫಿಸಿಯೋಥೆರಪಿದವ್ರು ಒಂದು 2 ಎಕ್ಸಸೈಸ್ ಹೇಳ್ರು ಎಕ್ಸ್ಟ್ರಾ. ಸೊ ಅವ್ರನ್ನ ನಿಮ್ಗೆ ಯಾವಾಗ ಸಡುವ ಅವಾಗ ಬರುತ್ತೆ ಹೇಳಿದರು. ಆ್ಯಂಡ್ ಟೈರ್ ತೊಗೋದು ಮೇನ್ ರೀಸನ್ ಏನಂದ್ರೆ ನಾ 2022ದಾಗ ಟೈರ್ ಹಾಕಿನು ಈ ಥರದ ಹಿಂದಿಂದ ಹೊಸದ. ಅದಕ್ಕೆ ವಿ ರಬ್ಬರ್ ಅಂತ ಒಂದು ಕಂಪ್ನಿ ಬರ್ತೈತಿ, ಚೈನಾ ಐತಿ ಐ ನೋ. ಬಟ್ ಹಂಗೆ ಹಾಕಿನದ ನೋಡ್ಬೇಕತ್ತ. ಬಟ್ ಅದು ಗರಮ್ ಹಾಕದೈತೆ ಆ್ಯಸ್ ಐ ಸೈಡಿಂದ ಪ್ರಿವಿಯಸ್ ವ್ಲಾಗ್. ಇದು ಅಂಜಿಕೆ ಬರ್ಕೈತಿ ಯಾವಾಗ ಹೊಡಿತಿತ್ತು ಅಂಬಲತ್ತ. ಮತ್ತು ಒಮ್ಮೆ ಅದು ಗರಮ್ ಆಯ್ತಂದ್ರೆ ಆ ಥರದ್ದು ಪರ್ಫಾರ್ಮೆನ್ಸ್ ಭೀ ಸ್ವಲ್ಪ ಬೇರೆನೇ ಆಗಕೈತಿ. ಬೇರೆ ಇನ್ ದ ಸೆನ್ಸ್ ಸ್ವಲ್ಪ ಹಿಂಗೆ ವಾಬಲ್ ಆಗೋದ ಈ ಟೈಪೆಲ್ಲ ಇಶ್ಯೂಸ್ ಬರ್ಕದವು. ಸೊ ಅದಕ್ಕೆ ಈಗ ಅಫಿಷಿಯಲಿ ಸೊಲ್ಲಾಪುರ ಔಟ್ ಅದು ಅನಿಸ್ತಿದೆ. ದೇಗಾಂವ್ ಟೋಲ್ ಪ್ಲಾಜಾ ಹಸು ಇದ್ದವು. ಸೊ ಅದಕ್ಕೆ ಅದು ಒಂದು ಸ್ಪೇರ್ದ ಟೈರ್ ಇಟ್ಟು ನಾಳೆ ಒಂದು ಕೆಲಸ ಮಾಡ್ತಾವೆ, ಅದನ್ನ ಚೇಂಜ್ ಮಾಡ್ತಾವೆ. ಸೊ ಲೆಟ್ಸ್ ಸಿ ಹೌ ಇಟ್ ಪರ್ಫಾರ್ಮ್ಸ್. ಇನ್ನು ನಮಗೆ 3 days ಐತಿ ಟ್ರಿಪ್ ಇದಾಗಕ್ಕ. ಟ್ರಿಪ್ಗಂತೂ ಈ ಟೈರ್ ಅಂತೂ ಕೆಲಸ ಆಗುಲ್ಲದ, ನಂಗೆ ಮೊದಲೇದ ಡೌಟ್ ಇದೆ. ಸೆಕೆಂಡ್ ಹ್ಯಾಂಡ್ ಆಗ್ತಾವನಂದ್ರೆ ಒಂದು ಸ್ಪೇರ್ದಾಗ ಈಗ ಎಮರ್ಜೆನ್ಸಿ ಅರ್ಜೆಂಟ್ ಬೇಕಾಗಿತ್ತು ನಂಗೆ. ಮತ್ತು ಅವ ಅಂಗಡಿ ಭೀ ಹೇಳ್ಕೊತಿದ್ದ ಈ ಪ್ರೊಫೈಲ್ದ ಟೈರ್ ಇದಾವಲ್ಲ ಅವು ಜಲ್ದಿ ಸಿಗುಲತ್ತ. ಸೊ ಅದ್ರ ಸಲುವಾಗಿ ತೊಗೊಂಡು ಹತ್ರನ ಒಂದು ಸ್ಪೇರ್ ಟ್ರಿಪ್ ಸಲುವಾಗಿ ಟ್ರಿಪ್ ಹೋಗಿ ಬಂದ್ರೆ ಸಾಕು ಆಯ್ತದ. ಅವ್ನು ಸ್ವಲ್ಪ ಬಾರ್ಗೇನ್ ಮಾಡ್ಕೊತೀನೋ ಭಾಳ ಬೇಕಾಗಿದ್ದ ಇಂಥ ಅವ್ಗೆ ಹೇಳಿನ. ಮತ್ತು ಇಷ್ಟು ಕೊಟ್ಟು ತೊಗೋದ್ರ ಮತ್ತು ಹೊಸ ತೊಗೋತಲ್ಲ ನಾ ಹಿಂಗೆ ಇದರ ಮಾತಾಡಿ ಒಟ್ಟು ಒಂದು ಚಲೋ ಡೀಲ್ದಾಗ ಕುಂಚ್ಬಿಟ್ಟು ಅದ್ರನ್ನ.
ಪೊಲೀಸರಂತೂ ಎಲ್ಲಿಗಟ್ಟು ಬೀಳಿಲ್ಲ, ಹಿಡಿತಾರೆ ಅಂಬಲ್ ಅನ್ಕತ್ತೇನು. ಸೊ ದಿಸ್ ಇಸ್ ದ ಯೂಸ್ ಆಫ್ ಕ್ರೂಸ್ ಕಂಟ್ರೋಲ್. ವಾಟ್ ಆರ್ ಯು ಸೀಯಿಂಗ್ ರೈಟ್ ನಾವು? ನೋಡಿ ಟಚ್ ಮಾಡಿಲ್ಲ ನಾನು. ಸೊ ಗೈಸ್ ಸ್ವಲ್ಪ ಎಡಿಟ್ ಮಾಡೋದೈತಿ. 2000 years later. ಅದು ಟಯರ್ ನಟ ಕಟ್ಟಲಾಗಿದ್ದಾವ. ಸೊ ಅದನ್ನ ನಟ ಕಟ್ಟಕತ್ತಿದ್ದು ಅದನ್ನ ಇನ್ನು ಟೋಲ್ ನಾಕಾವಿ ಬರವತ್ತದ ಅಂತ ತಿನ್ಬೇಕಂದ್ರೆ ಹಸು ಇವು. ಈಗ ಇದು ಬಾಗೋಲಿ, ಆಸ್ ಯು ಕ್ಯಾನ್ ಸಿ ದ ಬೋರ್ಡ್ ಅಪೋಸಿಟ್ ಟು ಬೋರ್ಡ್. 1 hour later. ರೀಚ್ಡ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. अरे कहना क्या चाहते हो? ಮಿರಜ್ ಒಂದು 75 ಕಿಲೋಮೀಟರ್ಸ್ ಐತಿ. ಅಲ್ಲಿಂದ ಒಂದು 60 ಕಿಲೋಮೀಟರ್ಸ್. ಹೆಲ್ಮೆಟ್ ಅಲ್ಲಿ ತಗೊಂಡು ಹಿಡಿದನು. ಓನ್ಲಿ ಸನ್ ಗ್ಲಾಸಸ್ ಅಷ್ಟೇ ಹಾಕೊಂಡಿದ್ದು. ಸೊ ಇನ್ನು ಹೆಲ್ಮೆಟ್ ಹಾಕೋ ಮತ್ತೆ ಹೊಳ್ಳಿ. ಈಗ ಸ್ವಲ್ಪ ವಿಸಿಬಿಲಿಟಿ ಡೌನ್ ಆಗೈತಿ. ಆ್ಯಸ್ ಯು ಕ್ಯಾನ್ ಸಿ ಸನ್ಸೆಟ್ ಆಗೈತಿ. ಅಂದರೆ ಇನ್ನೂ ಟೈಮ್ ಐತಿ ಸ್ವಲ್ಪ, ಇನ್ನೂ ಏನಾಗಿಲ್ಲ. 65 ಕಿಲೋಮೀಟರ್ಸ್ ಕವರ್ ಆಯಿತು 45 ಮಿನಿಟ್ಸ್ದಾಗ. ದೆನ್ ರೆಸ್ಟ್ ಇನ್ನೊಂದು 70 ಕಿಲೋಮೀಟರ್ಸ್ ಮಿರಜ್ ಉಳಿದೈತಿ. ಇನ್ನು ಸ್ಟ್ರೆಚ್ ಐತಿ. ಇನ್ನು ಇದು ಫ್ರೆಶ್ ಆಗಿ ಸ್ವಲ್ಪ ಇದು ಸ್ಟ್ರೆಚ್ ಚಾಲೂ ಮಾಡಿದಂದ್ರೆ ಕಂಪ್ಲೀಟ್ ಮಾಡೋದು ಮಿರಜ್ ತನಕ. ದೆನ್ ಅಲ್ಲೇ ಸ್ವಲ್ಪ ನಿಲ್ಲೋದ ಮತ್ತೊಂದು ಸರ್ತಿ. ದೆನ್ ಡೈರೆಕ್ಟ್ ಮನೆಗೆ. ಸೊ ಟೈಮಿಂಗ್ ಇದು ಡಿಸೈಡ್ ಆಗೈತಿ ಈಗ. ಸೊ ಯಾ, ಸೋ ಫಾರ್ ಸೋ ಗುಡ್. ಸೊ 2 ಟೋಲ್ನಾಗ ಕ್ರಾಸ್ ಆಗಿದ್ದವು, ಇನ್ನು ಒಂದು ಐತಿ. ಅದೊಂದು ಮುಗಿತಂದ್ರೆ ಮುಗೀತು. ಈ ಟಯರ್ ಒಂದು ಇದು ಅನ್ನ ಅಡಚಣೆ ಇತ್ತು, ಇಲ್ಲದ್ರೆ ಏನೋ ತನಕ ಬರ್ತಿದ್ದು ನಾವು. ಸನ್ಸೆಟ್ ಆಗೈತಿ, ಆಸ್ ಯು ಕ್ಯಾನ್ ಸಿ. A few moments later. One hour later. ಫೈನಲಿ ಬಂದು ನೋಡ್ರಪ್ಪ ಮಿರಜ್ಕ. ಇನ್ನೂ ಅಂದ್ರೆ ನಮ್ದು ರೋಡ್ ಈ ಕಡೆ ಮುಂದೆ ಹೋಗಿ ಲೆಫ್ಟ್ ತಗೋದೈತಿ. ಈಗ ಹೈವೇ ಮ್ಯಾನ್ ಇದ್ದವು. ಆ್ಯಂಡ್ ನೋಡ್ಬೋದು ಟಯರ್ ಭಾಳ ಅನಿಸ್ತು, ಯಾಕಂದ್ರೆ ತರಬಾರ್ದಾಗಿತ್ತು ಆ್ಯಕ್ಚುಲಿ. ಯಾಕಂದ್ರೆ ಇದು ನೆಟಕ್ಕೆ ಕಟ್ಟಕ್ಕೆ ಬರೋವತ್ತು ಅವಾಗಿನ ಜರಿಯಾಕದೈತಿ. ಬರೀ ನಮ್ಗೆ ಓಡ್ಸೋತ್ ಮುಂದೆ ಬರೀ ನಿಲ್ಲಿಸಿ ಆ ಥರ ನೆಟಕ್ಕೆ ಮಾಡ್ಕೋದು ಬರ್ಕತ್ತೈತಿ. ಅನ್ನ ಲೇಟ್ ಆಯಿತು. ಆಲ್ಮೋಸ್ಟ್ ಎಷ್ಟು 4 ಗಂಟೆಗೆ ಬಿಟ್ಟಿನಲ್ಲಿಂದ 8 ಗಂಟೆ ಆಗೈತಿ. ಸೊ ಇನ್ನೊಂದು ಒಂದು ಅವರ್ದಾಗ ರೀಚ್ ಆತಾನ ಇದಕ್ಕೆ ಮನೆಗೆ. ಸೊ ಗೈಸ್ ದ ಫೈನಲ್ ಸ್ಟ್ರೆಚ್. ಇನ್ನೇನು ಹೇಳೋದಿಲ್ಲ, ಇನ್ನು ಮನೆಗೆ ಹೋಗಿ ಹೇಳೋದು. ಅರೌಂಡ್ 55 ಕಿಲೋಮೀಟರ್ ಸಮಥಿಂಗ್ ಐತಿ ಇಲ್ಲಿಂದ. ಮುಂಜಾನೆಯಿಂದ ಹೈವೇ ಮ್ಯಾಗ ಸಾಕಾಯ್ತು. ನಾವು ವಿ ಕ್ಲಾಕ್ಡ್ ಅರೌಂಡ್ 500 ಸಮಥಿಂಗ್ ಮಾರ್ನಿಂಗಿಂದ. 500 ಕಿಲೋಮೀಟರ್ಸ್ ಆಯಿತು. ಆ್ಯಕ್ಚುಲಿ ಗೋಪುರದ 4 ಅವರ್ಸ್ ಅದು ಕೊಡ್ತೈತಿ 180 pm ಆಗಿ ಇಟ್ರೆ 180 30 FPS. ಬಟ್ 4Kದಾಗ ಇಟ್ಟಂದ್ರೆ ಭಾಳ ಜಲ್ದಿ ಮುಗಿತಿ ಇದೆಲ್ಲ. ಈ ಕಡೆ ಬ್ರಿಡ್ಜ್ ಕಾಣಿಸ್ತೈತೆ ಅದ ಮಿರಜ್ ಮೇನ್ ಇದು ಮಿರಜ. ಬಟ್ ನಮ್ಮದು ಎಕ್ಸಿಟ್ ಪಾಯಿಂಟ್ ಇದಲ್ಲ, ಇನ್ನು ಮುಂದೆ ಇದೆ ಎಕ್ಸಿಟ್ ಪಾಯಿಂಟ್. ಆ್ಯಕ್ಚುಲಿ ಇದಕ್ಕೆ ಮಿರಜ್ ಟೋಟಲ್ 4-5 ಎಕ್ಸಿಟ್ ಪಾಯಿಂಟ್ ಇದಾವು ಹೈವೇದಿಂದ ಮಿರಜ್ಗ. ಬಟ್ ನಮ್ದು ಹೆಂಗೈತಿ, ನಾವು ಈಗ ಡೈರೆಕ್ಟ್ ಚಿಕ್ಕೋಡಿಗಂತೂ ಹೋಗಲ್ಲ. ಗೋರ್ಗಾಂವ್ ಸೇಮ್ ರೂಟ್ ಆ್ಯಸ್ ಮಾರ್ನಿಂಗ್ ಬರೋದಿಲ್ಲ ಅದ ರೂಟ್. ನಂಗೆ ಸೊಲ್ಲಾಪುರದಿಂದ ಬರೋದು ಮುಂದೆ ಕನ್ಫ್ಯೂಷನ್ ಆಗೋದೈತಿ ಯಾವ್ದು ಎಕ್ಸಿಟ್. ಇನ್ನೂ ಎಕ್ಸಿಟ್ ನಂಗೆ ಗುರ್ತಾಗೋದು. ಇಲ್ಲಿಲ್ಲದ್ರ 7 to 8 times ಬೈನ್ನ ಇದಕ್ಕೆ ಸೊಲ್ಲಾಪುರಕ್ಕೆ. ಬಟ್ ಎಕ್ಸಿಟ್ ಕನ್ಫ್ಯೂಸ್ ಆಗ್ತಾವ ಕಾಯಂ. ಎಸ್, ಹಿಯರ್ ಇಟ್ ಈಸ್, ಇದು ಎಕ್ಸಿಟ್. 2000 years later. ಯಾಕೋ ಮಿಸ್ ಆಯ್ತು ಅನ್ನಿಸ್ತು ಓವರ್ ಕಾನ್ಫಿಡೆನ್ಸ್ದಾಗ. ಒಮ್ಮೆ ನೋಡೋಣ ಮ್ಯಾಪ್. ಯಾಕಂದ್ರೆ ಇದು ಶೋರೂಮ್ ಏನಿತ್ತಲ್ಲ ಅಶೋಕ್ ಲೇಲ್ಯಾಂಡ, ಇದು ಯಾವಾಗ ಬಂದಿಲ್ಲ.
ಅವನೇನು 190 ಕಿಲೋಮೀಟ್ರ್. ಬಟ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಭಾಳ ದಿವಸ ಆಯ್ತು ಲಾಂಗ್ ರೂಟ್ ಆಗಿಲ್ಲ ಏನಿಲ್ಲ, ಬರೀ ಅಲ್ಲೇ ಲೋಕಲ್ಲ ಟ್ರಿಪ್ಪು. ಓಕೆ, ಇದು ನಮ್ಮ ಎಕ್ಸಿಟ್. ಆ್ಯಕ್ಚುಲಿ ಅದೇ ಎಕ್ಸಿಟ್ ನಮ್ದು. ಏನೋಪ್ಪ ಹಿಂದಪ್ಪ ನೋತಿ ಆಗೇನು ಪೋಪಟಾಗೈತಿ. ಇದಲ್ಲ ಎಕ್ಸಿಟ, ಮುಂದಿನ ಎಕ್ಸಿಟ್. ಇದು ಬ್ರಿಡ್ಜ್ ಅನ್ಕತ್ತಿನ. ಈ ಬ್ರಿಡ್ಜ್ ಲೈಟ್ ಹಚ್ಚಿಲ್ಲ, ಹೆಂಗೆ ಕಾಣಿಸೋದು ಬ್ರಿಡ್ಜ್ ಐತಿ ಇಲ್ಲ ಅದು ಇಲ್ಲ. ಅವಾಗ ಟರ್ನ್ ತಗೋತೀನಿ ನಾ ಕಾಯಮ್ನ, ಅದರಿಂದನೇ ಐಡೆಂಟಿಫೈ ಮಾಡ್ತಾನೆ. ಬ್ಯಾಕ್ ಟು ಆರ್ ರೋಡ್. ಇನ್ನು ಅರ್ಜುನವಾಡ, ನರಸವಾಡಿ ಇವೆಲ್ಲ ಬರ್ತಾವು. ಇವು ಚಲೋ ಅದಲ್ಲ, ಇನ್ನೂ ನೆನಪಿಲ್ಲ. ರೋಡ್ ಬ್ರೇಕ್ ಮಾಡ್ರೆ ಚಲೋ. ಇವು ರೋಡ್ ಬ್ರೇಕ್ಕಿಂತನೂ ಡ್ಯಾಮೇಜ್ ಮಾಡ್ತೇವೆ ಇವು ಗಾಡಿ. ಎಲ್ಲಿ ಇಲ್ಲಿ ಒನ್ ವೇ ಐತಿ, ಸ್ವಲ್ಪ ತ್ರಾಸ ಆಗೋದು. ಅವಾಗಿಂದ ಹೈವೇದಾಗ ಬಂದು ಇದಾಗಿಲ್ಲ. ಮತ್ತು ಇವ್ರು ಅಂಥದ್ರ ನಾವು ರೋಡ್ ಬ್ರೇಕ್ ಗತ್ತೆ ಒಂದು 20 ಮಾಡಿರ್ತಾರೋ. ಅದು ಆಡ್ಕೊಂಡು ಬರ್ಬೇಕಂದ್ರೆ ಇದು ಮೋಸ್ಟ್ಲಿ ಸಾಂಗ್ಲಿ ಹೋದಿದ್ದು ಅನಿಸಿದ ರಸ್ತೆ. ಅಂದ್ರೆ ಇಲ್ಲಿ ಒಂದು ಇದು ಐತಿ ಡೈವರ್ಜನ. 2 ಮಿರಜ್ ಸಾಂಗ್ಲಿ ಹಿಂಗೆ ಒಂದು ಥ್ರೋ 2 ಮಾಡಿದ್ರು ಮೋಸ್ಟ್ಲಿ ಅವರು. ಸೊ ನರ್ಸವಾಡಿಗೆ ಹೋಯ್ದಾವ ಈಗ. A few moments later. ಬೆಡ್ಕಾಗ ಹೋಯ್ದಾವ ಈಗ. ಸೊ ಬೆಡ್ಕಾದಿಂದ ಹೆಂಗೈತಿ, ಗೂಗಲ್ ಮ್ಯಾಪ್ಸ್ ಹೆಂಗೈತಿಲ್ಲ ಅದಕ್ಕಿಂತನೂ ಬೆಟ್ರ್. ಲೈಕ್ ಎಲ್ಲಿ ರೋಡ್ ಬ್ರೇಕ್ ಇದಾವು, ಎಲ್ಲಿ ತೆಗಿದವು, ಎಲ್ಲಿ ಮಂದಿ ಅಡ್ಡ ಬರ್ತಾರು, ಎಲ್ಲನೂ ಗುರ್ತಿದ್ದಂಗೆ ಐತೆ ಆಲ್ಮೋಸ್ಟ್. ಲಾಂಗ್ ರೈಡ್ ಸಲುವಾಗಿ ಅಲ್ಲದ ಅಗ್ರೆಸಿವ್ ರೈಡಿಂಗ್. ಮ್ಯಾಕ್ಸ್ 100 ಕಿಲೋಮೀಟರ್ಸ್ ನೋಡಿ. 100 ಕಿಲೋಮೀಟರ್ಸ್ ಹೋಗೋದ, 100 ಕಿಲೋಮೀಟರ್ ಬರೋದ ಮ್ಯಾಕ್ಸಿಮಮ್ ಮುಗಿಯುತ್ತ. ಇದು 500 ಕಿಲೋಮೀಟರ್ಸ್ ಗಟ್ಟಲೆ ಹೋಗೋದು ಗಾಡಿ ಅಲ್ಲದ. ಬಸ್ಲಿ ಹೋಗಿದ್ದು ಚಲೋ. ನಿದ್ದೆ ಇದು ಮೇನ್ ಅಂದ್ರೆ ನಿದ್ದೆ ಐತಿ. ನಂಗೆ ಲಾಸ್ಟ್ ನೈಟ್ ನಿದ್ದೆ ಇಲ್ಲಾಗಿತ್ತು ಅಂದ್ರೂ ಮತ್ತು ನಾ ಇಂದು ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಗಾಡಿ ಎನಿ ಕಂಡೀಷನ್ ಹೋಗಬೇಕು. ಅದ್ರ ಸಲುವಾಗಿ ಆಯ್ತು, ನಿದ್ದೆ ಆಗಲಿಲ್ಲ. ಅಲ್ಲಿ ಮಲಪ ಇಲ್ಲಿ ಮಲಪ ಬರೋದು ಮುಂದೆ ಪೂರ್ತಿ ಹೈವೇ ಮ್ಯಾಗ ಸಫೈ ರಸ್ತಾನ ಹೈವೇ ಮ್ಯಾಗ ಭೀ ನಿದ್ದೆ ಬರ್ತಾವೆ ಓಡಿಸೋದು ಮುಂದೆ. ಮತ್ತು ಇಳಿದ್ನ ಅವಾಗ ಫ್ರೆಶ್ ಆಯ್ತು, ಸ್ವಲ್ಪ ಮುಖ ತೊಳ್ಕೊಂಡಲ್ಲಿ. ದೆನ್ ಸ್ವಲ್ಪ ಏನ್ರ ತೀನು ಚಹಾ ಅಂತೂ ಕುಡಿಲ್ಲ. ಮತ್ತು ನೋಡಿಂದ ರಸ್ತೆ ಏನ್ ನೋಡೋದೈತಿ, ಡೈರೆಕ್ಟ್ ಮನೆಗೆ ಹೋಗಿ ಭೇಟಿ ಆಗೋನು. ಓಕೆ, ಮತ್ತು ರಸ್ತೆ ಕಾಣಿಸಲ್ ಬಿ ಕತ್ಲಾಗ. ಬಾಯ್. 2000 years later. ಫೈನಲಿ ಮೇಡ್ ಇಟ್ ಟು ಹೋಮ್. ಅವಾಗ ಒಂದು ಬೇರೆ ನಂಬರ್ ಗಾಡಿ ಗರಮ್ ಆಗೈತಿ. ಓವರ್ ಕಿಲೋಮೀಟರ್ ಎವರೇಜ್ ಅಂತೂ ಇನ್ನೂ 15 ಲೀಟರ್ಸ್ ಹಾಕಿದನು ಇನ್ನೂ ಮುಗುದಿಲ್ಲ. ಸೊ ಇನ್ನು ಮುಗಿದ ಮೇಲೆ ಫೈನಲ್ ರೇಟಿಂಗ್ ಎಷ್ಟು ಐತೆ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು. ಜಲ್ಪ್ಯಾಡ್ ವರ್ತ್ ಐತಿ. ದೆನ್ ಕ್ರೂಸ್ ಕಂಟ್ರೋಲ್ ಅಂತೂ ನೀವು ನೋಡ್ರಿ. ದೆನ್ ಇದು ಚಾರ್ಜಿಂಗ್ ಪೋರ್ಟ್ ಆ್ಯಂಡ್ ಟ್ಯಾಂಕ್ ಬ್ಯಾಗ್. ಇನ್ವೆಸ್ಟ್ಮೆಂಟ್ ವರ್ತ್ ಐತಿ. ಬೇಕಿತ್ತು ಲಾಂಗ್ ಜರ್ನಿಗೆ. ಊಟ ಮಾಡೋದೈತಿ, ಊಟ ಮಾಡಿ ಮಲ್ಕೋದು, ರೆಸ್ಟ್ ಮಾಡ್ಕೋಬೇಕು. ನಾಳೆ ನಾಡ್ದು ಮತ್ತೆ ಹೋಗೋದೈತಿ. ಐ ಮೀನ್ ಅದು ಏನಿಲ್ಲ, ಇಟ್ಸ್ ಸಸ್ಪೆನ್ಸ್. ಸೊ that's it for this vlog. If you enjoyed, please like, share, subscribe. See you in the next vlog. Bye bye.